ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಡೆಪ್ಟಿ ಡೈರೆಕ್ಟರ್ ಆದಂತ ಮೈಸೂರು ಕೃಷಿ ವಿಶ್ವವಿದ್ಯಾಲಯದಿಂದ ಬಂದಿರತಕ್ಕಂಥ ನಾಗರಾಜ್ ಅವರೇ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೈಗಾರಿಕೆ ಸಂಬಂಧಪಟ್ಟಂತೆ ತಿಳುವಳಿಕೆ ಮತ್ತೆ ಆ ಒಂದು ಉತ್ತೇಜನ ಕೊಟ್ಟು ಇದುವರೆಗೂ ಮೈಸೂರು ನಗರದಲ್ಲಿ ಬಹಳ ಉತ್ತೇಜನ ಕೊಟ್ಟು ಬಂದಿರತಕ್ಕಂಥ ಶ್ರೀ ತಾವೇ ಒಂದು ಜನ ಇಟ್ಕೊಂಡು ಅದು ಮಾಡಿದ್ರೆ ಬರೀ ಬಂದು ಡ್ರೈವರ್ಗೆ ಮತ್ತೆ ಡೀಸೆಲ್ಗೆ ಹಾಕಷ್ಟು ದುಡ್ಡು ತಗೊಂಡು ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೋದು. ಇದು ನಮ್ಮ ಸರ್ಕಾರದ ಮೂಲ ಉದ್ದೇಶಗಳು. ಅದನ್ನ ನಾವು ಸರಿಯಾಗಿ ಬಳಸಬೇಕು. ಉದಾಹರಣೆಗೆ ಭತ್ತ ಬೆಳಿತೀವಿ, ನಾವು ಇನ್ನು ಜಮೀನಲ್ಲಿ ಇದ್ದಾಗೇನೆ ನಾವು ಮಾರಾಟ ಮಾಡ್ತೀವಿ, ಅದೆಲ್ಲ ಮುಖ್ಯ. ಅದನ್ನ ತಗೊಂಡೋಗಿ ನಾವು ಬರೀ ಒಂದ್ ಮೂಟೆಗೆ ₹1 ಮಾತ್ರ ನಾವು ಬಾಡಿಗೆ ಕೊಡುವಂತದ್ದು. ಅದನ್ನ ಎಲ್ಲಿ ಮಾಡ್ಬೇಕು ಅಂತಂದ್ರೆ ನಮ್ಮ ವೇರ್ ಹೌಸ್ ಕಾರ್ಪೊರೇಷನ್ ನಲ್ಲಿ ನಮ್ಗೆ ಫ್ರೀಯಾಗಿ ನಮ್ಗೆ ಅಕಾಮಿಡೇಷನ್ ಕೊಡ್ತಾರೆ, ಜಾಗ ಕೊಡ್ತಾರೆ. ಅಲ್ಲಿ ನಾವು ಇಟ್ಕೊಂಡು ನಮ್ ದುಡ್ಡು ಬೇಕು, ದುಡ್ಡು ಅವಶ್ಯಕತೆ ಐತೆ ಅಂದ್ರೆ ಅದ್ರಲ್ಲಿ ಮಡಗಿದ್ರೆ ಅದರಿಂದ ನಂತರ ಅದ್ರ ಏನ್ ನಾವು ಮಡಗಿದೀವಿ ಗೋಡನ್ನಲ್ಲಿ ಅದರ ರಸೀದಿ ಕೊಟ್ರೆ ನಾವು ಬ್ಯಾಂಕ್ ನಲ್ಲಿ ಸಾಲ ಕೊಡ್ತಾರೆ, ಕಡಿಮೆ ಬಡ್ಡಿನಲ್ಲಿ 4% ನಲ್ಲಿ ಸಾಲ ಕೊಡ್ತಾರೆ. ಅದನ್ನ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನನ್ನ FPO ಒಳಗೆ ಮನವಿ ಮಾಡ್ಕೊಡೋದು. ಅದಲ್ಲದೆ ಉದಾಹರಣೆಗೆ ಬಾಳೆ ಬೆಳಿತೀವಿ, ಬಾಳೆ ಬೆಳೆದನ್ನ ನಾವು ತೆಗೆದು ಯಾರೋ ಒಟ್ಟಿಗೆ ಕೊಟ್ಬಿಡ್ತೀವಿ, ಅಥವಾ ಮಾವು ಬೆಳಿತೀವಿ ಒಟ್ಟಿಗೆ ಕೊಟ್ಬಿಡ್ತೀವಿ. ಅದನ್ನು ಬದಲು ಅದನ್ನ ಪ್ರೊಸೆಸಿಂಗ್ ಯೂನಿಟ್ಗಳು ಹಾಕೊಳ್ಬೇಕು. ಈಗ ಮೊದ್ಲಾಗೆ ಭತ್ತ ಮಿಲ್ ಮಾಡ್ಲಿಕ್ಕೆ ದೊಡ್ಡ ಮಿಷನರಿ ಏನ್ ಬೇಕಿಲ್ಲ. 1 ಟನ್ 2 ಟನ್ ಮಾಡುವಂತ ಅಥವಾ ನಮ್ಮ ಊರಿನಲ್ಲಿ ಒಂದು 50 ಎಕರೆ ಅಥವಾ 100 ಎಕರೆ ಇದ್ರೆ ಆ 100 ಎಕರೆಗೆ ಆಗುವಂತ ಭತ್ತ ಬೆಳೆಯುವಂತದ್ದು ನಮ್ಮ ತಾವೇ ಒಂದು 3 ಟನ್ 4 ಟನ್ ಪ್ರೊಸೆಸ್ ಮಾಡುವಂತ ಯೂನಿಟ್ಗಳನ್ನ ಹಾಕೊಳ್ಬಹುದು. ಮಾವನನ್ನು ಕೂಡ ಅದನ್ನ ನಾವು ಎಲ್ಲೋ ತಗೊಂಡೋಗಿ ಯಾರಿಗೋ ಕಡಿಮೆ ರೇಟ್ ಕೊಟ್ಟು ನಮ್ಗೆ ಕೊಡೋದೇ 20%, 25%, ಅದಕ್ಕಿಂತ ಹೆಚ್ಚಿಗೆ ಕೊಡೋದಿಲ್ಲ. ಅದನ್ನ ನಾವು ಪ್ರೊಸೆಸ್ ಮಾಡಿ ಜ್ಯೂಸ್ಗೆ ಏನು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಮಾಡುವಂಥದ್ದು. ನಾವು ಶ್ವೇತಾಗಾರಗಳನ್ನ ನಾವು ಮಾಡ್ಲಿಕ್ಕೆ ಸಾಕಷ್ಟು 90% ದುಡ್ಡು ಕೊಡ್ತದೆ. ಅದಕ್ಕೆ ನಾವು ಸೋಲಾರ್ ಹಾಕೊಂಡು ಅದನ್ನ ಉಪಯೋಗಿಸ್ಕೊಂಡ್ರೆ FPOಗಳ ಒಂದು ಪ್ರಯೋಜನ. ನಮ್ಮ ಕೇಂದ್ರ ಸರ್ಕಾರ FPOಗಳು ಮಾಡಿದ ಉದ್ದೇಶ ಏನು ಅಂತಂದ್ರೆ ರೈತ ಕುಟುಂಬಗಳು, ರೈತ ಸಂಘ ಸಂಸ್ಥೆಗಳು ಇದನ್ನ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಮೂಲ ಉದ್ದೇಶ. ಅದನ್ನ ನಾವು ಸರಿಯಾಗಿ ಬಳಸ್ಕೊಳ್ಬೇಕು ಅಂತ ಈ ಮೂಲಕ ತಮ್ಮನ್ನು ಕೇಳ್ಕೊಡ್ತೀನಿ. ನಿಮ್ಗೆ ಯಾವುದೇ ಮಾಹಿತಿ ಕೊರತೆ ಇದ್ರೆ ನಾನು ಮೈಸೂರು ಕೃಷಿ ಸಮಾಜದ ಅಧ್ಯಕ್ಷನಾಗಿದ್ದೇನೆ, ಅದಲ್ಲದೆ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷನಾಗಿದ್ದೇನೆ. ಅದರಿಂದ ನಿಮ್ಗೆ ಯಾವುದೇ ಮಾಹಿತಿ ಬೇಕಾದ್ರೆ ಅಥವಾ ನಿಮ್ಗೆ ಯಾವುದೇ ಮೈಸೂರು ಕರ್ನಾಟಕದಲ್ಲಿ ಎಲ್ಲೇ ಇದ್ರು ತಮ್ಗೆ ಏನಾದ್ರೂ ಮಾಹಿತಿ ಬೇಕಾದ್ರೆ ನಾನು ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ. ಅಥವಾ ನಾನು ಜಾಯಿಂಟ್ ಡೈರೆಕ್ಟರ್ ಮುಖಾಂತರ ಯಾವುದೇ ಜಿಲ್ಲಾ ಜಂಟಿ ನಿರ್ದೇಶಕರಾಗ್ಲಿ ಅವ್ರ ಮುಖಾಂತರ ಅಥವಾ ತರಬೇತಿ ಕೇಂದ್ರಗಳಾಗ್ಲಿ, ನಾನು ಧಾರವಾಡದಲ್ಲಿ 1 ವಾರ ಟ್ರೈನಿಂಗ್ ತಗೊಂಡಿದ್ದೀನಿ ಸೇಮ್ ಇದಕ್ಕಾಗಿ. ತಾವು ಹೇಳಿದ್ರೆ ತಮ್ಗೆ ಸಹಾಯ ಮಾಡ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಏನಾದ್ರು ಈ ಸಭೆ ಮಧ್ಯದಲ್ಲಿ ಬೇಕಾದ್ರೆ ನಾಳೆ ತಿರ್ಗಾ ಕೇಳಿದ್ರೆ ನೀವು ನಿಮ್ಗೆ ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ ಅನ್ನೋದು ಈ ಮೂಲಕ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮೇಘಲಾ ಮೇಡಮ್ ನಮ್ಮನ್ನ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಅವ್ರಿಗೆ ಮುಂದಿನಿಂದ ತಮ್ಮೆಲ್ಲರಿಗೂ ಒಂದು ನಮಸ್ಕಾರ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.